ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಇವತ್ತು ಸಾಂಬಾರ್ ಸೌತೆಕಾಯಲ್ಲಿ ಹೇಗೆಷ್ಟು ಈಸಿಯಾಗಿ ಸಾಂಬಾರನ್ನ ಮಾಡೋದು ಅಂತ ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೇಳೆ ಹಣ್ಣು ಟೊಮೊಟೊನ ಕುಗ್ಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಕೂಡ ಆಗಿದೆ ಇದನ್ನು. ನೆಕ್ಸ್ಟ್ ಒಂದು ಸ್ವಲ್ಪ ಕಾಯಿ ತೊಗೊಂಡು ಅರ್ಧದಷ್ಟು ನಾನು ತೆಂಗಿನ ತುರಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಯೆಲ್ಲೋ ಪೌಡರ್, ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಪೇಸ್ಟ್ ರೆಡಿ. ನೆಕ್ಸ್ಟ್ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಆ್ಯಂಡ್ ಜೀರಿಗೆನ ಹಾಕ್ಕೊತಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಅರ್ಧದಷ್ಟು ಈರುಳ್ಳಿನ ಹಾಕ್ಕೊತಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ. ಕರಿಬೇವು ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಇದ್ರೂ ಓಕೆ ಹಾಕ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿರುವಂತಹ ಸಾಂಬಾರ್ ಸೌತೆಕಾಯಿನೆಲ್ಲನೂ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಕ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಹಾಗೇನೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿರುವಂತಹ ಪೇಸ್ಟಿ ಮಸಾಲಾನ ಇದ್ರೊಳಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಂಬರ್ತೀನಿ. ನೋಡಿ, ಒಂದು ಅರ್ಧದಷ್ಟು ನಿಮಗೆ ಸಾಂಬಾರು ಯಾವ ಕ್ವಾಂಟಿಟಿಲಿ ಬೇಕಾಗುತ್ತೋ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊಬೇಕು. ಸೊ ಕುದಿಬೇಕಾದ್ರೆ ಒಂದು 10 ml to 5 ml ಅಷ್ಟು ನೀರು ಕಮ್ಮಿ ಆಗುತ್ತೆ. ಸೊ ಥಿಕ್ನೆಸ್ ಬರುತ್ತೆ ಅಂತ ಗೊತ್ತಿರಬೇಕು. ಇದು ರೆಡಿ ಆಗಿದೆ. ಅರ್ಧ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಬನ್ನಿ. ಈಗ ಇದು ಕುದೀತಾ ಇರಬೇಕಾದ್ರೆ ನಾವು ಟೊಮೊಟೊ ಹಣ್ಣು ಬೇಳೆನ ಬೇಯಿಸ್ಕೊಂಡಿರ್ಬೋದಾ, ಸೊ ಅದನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟನ್ನು ನೋಡಿಕೊಂಡು ಎಷ್ಟು ಬೇಕಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಮುಖ್ಯ ಅಂದರೆ ಮೊದಲೇ ಹಾಕಿದ್ದೆ. ಹುಣಸೆಹಣ್ಣು ಹಾಕ್ಕೊಬೇಕಾಗತ್ತೆ. ಸೊ ನಾನು ನೆನೆಸಿಲ್ಲ, ನಾನು ಡೈರೆಕ್ಟಾಗಿ ಒಂದು ಸ್ಪೂನ್ ಅಷ್ಟು ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಒಂದು 10 ಮಿನಿಟ್ಸ್ ಕುದಿಯೋಕೆ ಬಿಡೋಣ. ಸಾಂಬಾರು ರೆಡಿ ಆಗುತ್ತೆ. ನೋಡಿ, ತುಂಬ ಈಸಿ ಆಯ್ತಲ್ಲ. ನೋಡಿ, ಇದೇ ರೀತಿ ನೋಡಿಕೊಂಡು ಟ್ರೈ ಮಾಡಿ ನೀವು ಕೂಡ. ಆ್ಯಂಡ್ ಸಖತ್ ಈಸಿ ಆಗಿತ್ತು ಆ್ಯಂಡ್ ಟೇಸ್ಟಿ ಕೂಡ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಯಾಕೋ ಬಜ್ಜಿ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಪೊಟೊಟೊ ಆ್ಯಂಡ್ ಹೀರೆಕಾಯಿ ಇತ್ತು. ಸೊ ಅದರಲ್ಲೇ ಬಜ್ಜಿ ಮಾಡೋಣ ಅಂತ ಹೇಳ್ಕೊಂಡು ಈ ಥರ ಸ್ಲೈಡ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಾಂಬಾರು ಕೂಡ ರೆಡಿ ಆಗಿದೆ. ಬಜ್ಜಿ ಕೂಡ ರೆಡಿ ಮಾಡಿಬಿಡೋಣ ಬನ್ನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡ್ಕೊಂಡಿದ್ದೆ. ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಬಜ್ಜಿ ಕೂಡ ರೆಡಿ ಆಯಿತು. ಆ್ಯಂಡ್ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿ. ಊಟ ಜೊತೆಗೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಇದು ದೇವಸ್ಥಾನದ ಸ್ಟೈಲಲ್ಲೇ ಮಾಡಿರುವಂಥ ರೆಸಿಪಿ. ಅಷ್ಟೇ ತುಂಬ ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.